ಟ್ರಂಪ್ ಮತ್ತೆ ಪ್ರಧಾನಿ ಮೋದಿ ನಡುವೆ ನಿಜವಾಗಿಯೂ ಸ್ನೇಹ ಇದೆಯಾ ಅನ್ನುವಂಥ ಅನುಮಾನ ಮತ್ತೆ ಮತ್ತೆ ಕಾಡ್ತಾನೆ ಇರುತ್ತೆ. ಟ್ರಂಪ್ ತಮ್ಮಿಬ್ಬರ ಸ್ನೇಹವನ್ನ ಹಾಡಿ ಹೊಗಳೋದು, ಅದರ ಬೆನ್ನಲ್ಲೇನೆ ಭಾರತವನ್ನ ಅವಮಾನಿಸೋದು ಅಥವಾ ಏನಾದರೂ ಇಕ್ಕಟ್ಟನ್ನ ತಂದಿಡೋದು ನಡೀತಾನೆ ಇದೆ. ಟ್ರಂಪ್ ತಮಗೆ ಇಷ್ಟ ಬಂದಾಗಲೆಲ್ಲ ಭಾರತವನ್ನ ಅವಮಾನಿಸಬಹುದು, ಇಷ್ಟ ಬಂದಾಗಲೆಲ್ಲ ಮೋದಿ ಅವರನ್ನ ಸ್ನೇಹಿತ ಅಂತ ಹೇಳ್ಕೊಳ್ಬಹುದು ಅನ್ನೋ ಹಾಗಿದೆ. ಭಾರತ ಎಷ್ಟು ಕಾಲ ಇಂಥ ತೋರಿಕೆ ತಂತ್ರಗಳಿಂದ ಮೋಸ ಹೋಗುತ್ತೆ? ಭಾರತದ ಬಗ್ಗೆ ಅಮೆರಿಕದಿಂದ ಬರುವಂತಹ ಸುದ್ದಿಗಳನ್ನ ನೋಡಿದ್ರೆ ಅವರಿಬ್ಬರ ಮಧ್ಯೆ ಸ್ನೇಹ ಇದ್ದಾಗೇನು ಕಾಣ್ತಾ ಇಲ್ಲ. ಕಳೆದ ವರ್ಷ ಭಾರತ ಮತ್ತೆ ಅಮೆರಿಕ ನಡುವೆ ನಡೆದಂತಹ ಯಾವುದೇ ಘಟನೆಗಳು ಸ್ನೇಹ ಅಥವಾ ಸಮಾನತೆಯನ್ನ ತೋರಿಸೋದಿಲ್ಲ. ಈಗ ಭಾರತ ಸೇರಿದ ಹಾಗೆ 5 ದೇಶಗಳ ಮೇಲೆ 100% ಸುಂಕ ವಿಧಿಸುವಂತಹ ಒಂದು ಮಸೂದೆಯನ್ನ US ಕಾಂಗ್ರೆಸ್ನಲ್ಲಿ ಮಂಡಿಸಲಾಗಿದೆ. ಇದ್ರ ಬಗ್ಗೆ ಪ್ರಧಾನಿ ಮೋದಿ ದೇಶಕ್ಕೆ ಏನ್ ಹೇಳ್ತಾರೆ? ರಷ್ಯಾದಿಂದ ತೈಲ ಖರೀದಿ ಮಾಡೋದು ಚೀನಾ, ಭಾರತ, ಸ್ಲೋವಾಕಿಯಾ, ಹಂಗೇರಿ ಮತ್ತೆ ಅಜರ್ಬೈಜಾನ್ ದೇಶಗಳ ಮೇಲೆ ಈ ಸುಂಕವನ್ನ ಹೇರಲಾಗುತ್ತೆ. ರಷ್ಯಾದೊಂದಿಗೆ ವ್ಯವಹಾರ ಮಾಡೋದೇನೆ ದೊಡ್ಡ ಅಪರಾಧ ಅನ್ನೋ ಹಾಗೆ ಅಮೆರಿಕ ನೋಡುತ್ತೆ. ಇನ್ನೂ ದುಃಖಕರ ವಿಚಾರ ಏನು ಅಂತ ಅಂದ್ರೆ, ಭಾರತ ರಷ್ಯಾದೊಂದಿಗಿನ ತನ್ನ ಸ್ನೇಹವನ್ನ ಬಹಿರಂಗವಾಗಿ ಘೋಷಿಸೋದಿಕ್ ಸಾಧ್ಯ ಇಲ್ಲ. ಯಾರಿಂದ ತೈಲ ಖರೀದಿ ಮಾಡಬೇಕು ಅಥವಾ ಖರೀದಿ ಮಾಡಬಾರ್ದು ಅನ್ನೋದನ್ನ ನಿರ್ಧಾರ ಮಾಡುವಂತಹ ಸ್ಥಿತಿ ಕೂಡ ಇಲ್ವಾ ಇಲ್ಲಿ? ಚೀನಾ ಈಗಾಗ್ಲೇನೆ ಈ ಮಸೂದೆಗೆ ಪ್ರತಿಕ್ರಿಯೆಯನ್ನ ನೀಡಿದೆ. ಆದ್ರೆ ಭಾರತದಿಂದ ಅಧಿಕೃತ ಹೇಳಿಕೆ ಯಾಕೆ ಬಂದಿಲ್ಲ ಅನ್ನೋದು ಈಗಿನ ಪ್ರಶ್ನೆ ಆಗಿದೆ. ಮಸೂದೆಯನ್ನ ಬಲವಾಗಿ ವಿರೋಧ ಮಾಡ್ತೀವಿ ಮತ್ತೆ ನಾವು ತಿರಸ್ಕರಿಸ್ತೀವಿ ಅಂತ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಯಾವುದೇ ಆಧಾರವಿಲ್ಲದ ಮತ್ತೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಿಂದ ಅನುಮೋದನೆ ಪಡೆಯದ ಏಕಪಕ್ಷೀಯ ನಿರ್ಬಂಧಗಳನ್ನ ಚೀನಾ ವಿರೋಧ ಮಾಡುತ್ತೆ ಅಂತ ಅವ್ರು ಹೇಳಿದ್ರು. ಚೀನಾ ಸರ್ಕಾರ ತನ್ನ ಕಂಪನಿಗಳನ್ನ ರಕ್ಷಣೆ ಮಾಡೋದಕ್ಕೆ ಅಗತ್ಯ ಇರುವಂತಹ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ. ಸ್ಪೇನ್, ಕೆನಡಾ ಮತ್ತೆ ಬ್ರಿಟನ್ ಪ್ರಧಾನಮಂತ್ರಿಗಳು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗಳನ್ನ ಪದೇ ಪದೇ ಟೀಕೆ ಮಾಡಿದ್ದಾರೆ. ಆದ್ರೆ ಭಾರತದ ಪ್ರಧಾನಿ ಮೋದಿ ಒಂದೇ ಒಂದು ಮಾತನ್ನು ಹೇಳುವಲ್ಲಿ ವಿಫಲರಾಗಿದ್ದಾರೆ. ಭಾರತೀಯ ವಿದೇಶಾಂಗ ಸಚಿವಾಲಯದ ವಕ್ತಾರರನ್ನ ಮುಂದಿಡಲಾಗ್ತಾ ಇದೆ. ಈ ಮಸೂದೆಯನ್ನ US ಕಾಂಗ್ರೆಸ್ನಲ್ಲಿ ರಿಪಬ್ಲಿಕನ್ರು ಮತ್ತೆ ಡೆಮಾಕ್ರೆಟ್ಗಳು ಜಂಟಿಯಾಗಿ ಮಂಡಿಸಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡಿದ ಅಥವಾ ಅದನ್ನ ಬೆಂಬಲಿಸಿದಂತಹ ದೇಶಗಳು 100% ಸುಂಕವನ್ನ ತೆರಬೇಕಾಗತ್ತೆ. ಈ ಮಸೂದೆ 15 ಯುರೋಪಿಯನ್ ದೇಶಗಳನ್ನ ಹೊರಗಿಟ್ಟಿದೆ. ಅವು ರಷ್ಯಾದಿಂದ ತೈಲ ಖರೀದಿ ಕಡಿಮೆ ಮಾಡಿವೆ ಅಂತ ವಾದ ಮಾಡಲಾಗಿದೆ. ಭಾರತ ಕೂಡ ರಷ್ಯಾದಿಂದ ತೈಲ ಖರೀದಿಯನ್ನ ಕಡಿಮೆ ಮಾಡಿದೆ. ಹಾಗಾದ್ರೆ ಈ 15 ಯುರೋಪಿಯನ್ ದೇಶಗಳ ಹಾಗೆ ಭಾರತದ ಹೆಸರನ್ನ ಸುಂಕ ಪಟ್ಟಿಯಿಂದ ಯಾಕೆ ಹೊರಗಿಡ್ಲಿಲ್ಲ? ಭಾರತದ ಬಗ್ಗೆ ಅಮೆರಿಕದ ಈ ಪುನರಾವರ್ತಿತ ವರ್ತನೆ ಮತ್ತೆ ಭಾರತದ ಮೌನ ಏನನ್ನ ಸೂಚಿಸುತ್ತೆ? ರಾಹುಲ್ ಗಾಂಧಿ ಅವರು ಹೇಳೋ ಹಾಗೆ ಭಾರತ ಇಬ್ರು ಕೈಗಾರಿಕೋದ್ಯಮಿಗಳಿಂದಾಗಿ ಒತ್ತಡದಲ್ಲಿದೆಯಾ ಅಥವಾ ಎಪ್ಸ್ಟೀನ್ ಫೈಲ್ಸ್ ನಿಂದಾಗಿ ಒತ್ತಡದಲ್ಲಿದೆಯಾ? ಪಹಲ್ಗಾಮ್ ದಾಳಿಯ 1.5 ವರ್ಷದ ನಂತರ ಟ್ರಂಪ್ ಮತ್ತೆ ಮೋದಿ ಫ್ರಾನ್ಸ್ನಲ್ಲಿ ಭೇಟಿಯಾದರು. 18.5 ನಿಮಿಷದ ಪತ್ರಿಕಾಗೋಷ್ಠಿಯ ಉದ್ದಕ್ಕೂ ಟ್ರಂಪ್ ಮಾತಾಡಿದ್ರು ಮತ್ತೆ ಪತ್ರಕರ್ತರು ಅವರಿಗೆ ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ರು. ಪ್ರಧಾನಿ ಮೋದಿ ಆ ಇಡೀ ಪತ್ರಿಕಾಗೋಷ್ಠಿಯ ಉದ್ದಕ್ಕೂ ಕಾಗದದ ತುಂಡಿನೊಂದಿಗೆ ಕುಳಿತಿದ್ರು. ಅವರು 1 ನಿಮಿಷದ ಹೇಳಿಕೆಯನ್ನ ನೀಡಿದ್ರು. 2014ರಿಂದ ಪ್ರಧಾನಿಯಾಗಿರುವಂತಹ ವ್ಯಕ್ತಿ ಕಾಗದದ ತುಂಡಿನೊಂದಿಗೆ ಕುಳಿತುಕೊಳ್ಬೇಕಾದಂತ ಒಂದು ಸ್ಥಿತಿ ಯಾಕಿದೆ? ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಇವರಿಗೆ? ಟ್ರಂಪ್ ಪ್ರಧಾನಿ ಮೋದಿ ಅವರನ್ನ ಹೊಗಳ್ತಾರೆ, ಆದ್ರೆ ಆ ಹೊಗಳಿಕೆಯಲ್ಲಿ ಯಾವುದೇ ಒಂದು ಗಂಭೀರತೆ ಅಥವಾ ಸಮಾನತೆಯ ಗೌರವ ಅನ್ನೋದು ಇಲ್ವೇ ಇಲ್ಲ. ಟ್ರಂಪ್ ಅವರ ಮಾತುಗಳು ಅರ್ಥಹೀನ ಅಂತ ಗೊತ್ತಿದೆ. ಭಾರತ ಅಮೆರಿಕ ಸಂಬಂಧಗಳಲ್ಲಿ ಏನನ್ನಾದ್ರೂ ಸಾಧಿಸಲಾಗಿದೆಯಾ? ನಾವು ಅನೇಕ ವಿಷಯಗಳಲ್ಲಿ ಬಹಳ ನಿಕಟವಾಗಿ ಮುಂದುವರಿತಾ ಇದ್ದೀವಿ. ನಿಗದಿಪಡಿಸಿದ ಗುರಿಗಳನ್ನ ಸಾಧಿಸೋದಕ್ಕೆ ನಮ್ಮ ಎರಡೂ ತಂಡಗಳು ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನುವಂತಹ ಪ್ರಧಾನಿ ಮೋದಿ ಅವರ ಹೇಳಿಕೆ ತೀರಾ ಸಾಮಾನ್ಯವಾಗಿದೆ. ಮೋದಿ ಅವರನ್ನ ಹಾಡಿ ಹೊಗಳುವಂತಹ ಅದೇ ಟ್ರಂಪ್ ಈಗ ರಷ್ಯಾದಿಂದ ತೈಲ ಖರೀದಿ ಮಾಡುವಂತಹ ದೇಶಗಳ ಮೇಲೆ 100% ಸುಂಕ ಹಾಕ್ತಾ ಇದ್ದಾರೆ. ಟ್ರಂಪ್ ಅದರ ಅಂಗೀಕಾರದ ಬಗ್ಗೆ ಮಾತಾಡಿದ್ದಾರೆ, ಅಂದ್ರೆ ಅವರದನ್ನ ಬೆಂಬಲಿಸ್ತಾ ಇದ್ದಾರೆ. ಇದು US ಸಂಸತ್ತಿನಲ್ಲಿ ಭಾರತವನ್ನ ಹೇಗೆ ನೋಡ್ಲಾಗತ್ತೆ ಅನ್ನೋದನ್ನ ತೋರಿಸುತ್ತೆ. ಟ್ರಂಪ್ ನಿರ್ದಿಷ್ಟವಾಗಿ ಭಾರತವನ್ನ ಸಮರ್ಥಿಸಲಿಲ್ಲ. ಮುಂದಿನ 10 ವರ್ಷಗಳಲ್ಲಿ ಅಮೆರಿಕದೊಂದಿಗೆ ವ್ಯಾಪಾರವನ್ನ ಹೆಚ್ಚು ಮಾಡೋದಾಗಿ ಮತ್ತೆ ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿಮೆ ಮಾಡೋದಾಗಿ ಭಾರತ ಹೇಳಿತ್ತು ಅಂತ ಫೆಬ್ರವರಿ 6ರ ಆದೇಶದಲ್ಲಿ ಹೇಳಲಾಗಿದೆ. ವಾಣಿಜ್ಯ ಕಾರ್ಯದರ್ಶಿ, ವಿದೇಶಾಂಗ ಕಾರ್ಯದರ್ಶಿ, ಖಜಾನೆ ಕಾರ್ಯದರ್ಶಿ ಮತ್ತೆ ವಾಣಿಜ್ಯ ಸಚಿವಾಲಯದ ಹಿರಿಯ ಅಧಿಕಾರಿಯೊಬ್ಬರು ರಷ್ಯಾದಿಂದ ಭಾರತದ ತೈಲ ಖರೀದಿಯನ್ನ ನೇರವಾಗಿ ಅಥವಾ ಪರೋಕ್ಷವಾಗಿ ಮೇಲ್ವಿಚಾರಣೆಯನ್ನ ಮಾಡ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಅವ್ರ ವರದಿ ಆಧಾರದ ಮೇಲೆ ಮತ್ತೆ 25% ಸುಂಕವನ್ನ ವಿಧಿಸಬಹುದು. ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದವನ್ನ ಕೂಡ ಒಂದು ಸಾಧನೆ ಅನ್ನೋ ಹಾಗೆ ಇಲ್ಲಿನ ಮಡಿಲ ಮೀಡಿಯಾಗಳು ಬಿಂಬಿಸಿದ್ವು. ಆ ಮಧ್ಯಂತರ ಒಪ್ಪಂದದಲ್ಲಿ ಅಮೆರಿಕ ಮೇಲುಗೈ ಸಾಧಿಸಿದ್ರು ಕೂಡ ಅದ್ರ ಬಗ್ಗೆ ಇವ್ರಿಗೆ ಕಳವಳ ಇಲ್ಲ. ಮುಂದಿನ 5 ವರ್ಷಗಳಲ್ಲಿ
$500 ಬಿಲಿಯನ್ ಮೌಲ್ಯದ ಖರೀದಿ ಮತ್ತೆ ಅಮೆರಿಕದ ಉತ್ಪನ್ನಗಳ ಆಮದಿನ ಮೇಲಿನ ಸುಂಕವನ್ನ ಕಡಿಮೆ ಮಾಡುವಂತಹ ಒಂದು ಭರವಸೆಯನ್ನ ಭಾರತ ಅಮೆರಿಕಕ್ಕೆ ನೀಡಿತು. ಮಧ್ಯಂತರ ಒಪ್ಪಂದ ಅಂತಿಮಗೊಳ್ಳೋದಕ್ಕೆ 4 ತಿಂಗಳಿನಿಂದ ಕಾಯಲಾಗ್ತಾ ಇದೆ. ಆಗಸ್ಟ್ 2025ರಿಂದ ಅಮೆರಿಕ 6 ತಿಂಗಳ ಕಾಲ ಭಾರತದ ಮೇಲೆ 50% ಸುಂಕ ವಿಧಿಸಿತು. ಇದು ಭಾರತೀಯ ಕೈಗಾರಿಕೆಗಳಿಗೆ ಅಡ್ಡಿ ಉಂಟು ಮಾಡಿತು. ಅವುಗಳನ್ನು ಕಡಿಮೆ ಮಾಡೋದಕ್ಕೆ 6 ತಿಂಗಳುಗಳನ್ನು ತೆಗೆದುಕೊಳ್ತು. ಈಗ 100% ಸುಂಕಗಳ ಕತ್ತಿ ಮತ್ತೆ ನಮ್ಮ ಮೇಲೆ ನೇತಾಡ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಟ್ರಂಪ್ ಹೇಳೋದೇ ಒಂದು, ಅದಾದ ನಂತರ ದಾಖಲೆಯಲ್ಲಿ ಇರೋದೇ ಇನ್ನೊಂದು. G7 ನಲ್ಲಿ ಟ್ರಂಪ್ ಭಾರತ ಅಮೆರಿಕದೊಂದಿಗೆ ಎಷ್ಟು ಬೇಕಾದರೂ ವ್ಯಾಪಾರ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಇದು ವಾಸ್ತವನಾ? ಜೂನ್ನಲ್ಲಿ ಅಮೆರಿಕದ ಪ್ರತಿನಿಧಿಗಳು ದೆಹಲಿಗೆ ಭೇಟಿಯನ್ನ ನೀಡಿದಾಗ ಒಪ್ಪಂದಕ್ಕೆ ಬರಬಹುದು ಅನ್ನುವಂಥ ಒಂದು ಭರವಸೆ ಇತ್ತು. ಭಾರತ ಕಡಿಮೆ ಸುಂಕವನ್ನ ಬಯಸಿದ್ರಿಂದಾಗಿ ಒಂದು ಒಪ್ಪಂದಕ್ಕೆ ಬರಲಿಲ್ಲ. ಆದ್ರೆ ಭಾರತದ ಬೇಡಿಕೆಗಳ ಬಗ್ಗೆ ಅಮೆರಿಕ ನಿರ್ದಿಷ್ಟ ಭರವಸೆಗಳನ್ನ ನೀಡಲಿಲ್ಲ. ನಾವು ಆತುರದಲ್ಲಿಲ್ಲ ಮತ್ತೆ ಉತ್ತಮ ಒಪ್ಪಂದಕ್ಕಾಗಿ ಕಾಯಬಹುದು ಅಂತ ಭಾರತ ಹೇಳಿತ್ತು ಅಂತ ಹೇಳಲಾಗಿದೆ. ಇದೇ ವಿಷಯವನ್ನ ಪ್ರಸ್ತಾಪಿಸಿ ಅಮೆರಿಕದೊಂದಿಗೆ ಉತ್ತಮ ಒಪ್ಪಂದವನ್ನು ತಲುಪೋದಕ್ಕೆ ಭಾರತ ಹೆಚ್ಚು ಸಮಯವನ್ನ ತೆಗೆದುಕೊಳ್ತಾ ಇದೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ. ಆದ್ರೆ ಪಿಯೂಷ್ ಗೋಯಲ್ ಇದನ್ನ ನಿರಾಕರಿಸಿದ್ದಾರೆ. ಸರ್ಕಾರ ನಿಜವಾಗಿಯೂ ಏನನ್ನ ಮರೆಮಾಚೋದಕ್ಕೆ ಪ್ರಯತ್ನ ಪಡ್ತಾ ಇದೆ? ಭಾರತ ಮತ್ತೆ US ವ್ಯಾಪಾರ ಒಪ್ಪಂದದ ಮೇಲೆ ಹೆಚ್ಚು ಗಮನ ಹರಿಸಿದ್ರೆ 1 ವರ್ಷದ ನಂತರ ಕೂಡ ಭಿನ್ನಾಭಿಪ್ರಾಯಗಳು ಅಥವಾ ವಿವಾದಗಳ ವರದಿಗಳ ಬಗ್ಗೆ ಸರ್ಕಾರ ಯಾಕೆ ಗಾಬರಿ ತೋರಿಸ್ತಾ ಇದೆ? ಹೀಗಿರುವಾಗ US ಕಾಂಗ್ರೆಸ್ನಲ್ಲಿ ಪರಿಚಯಿಸಲಾದಂಥ ಈ 100% ಸುಂಕ ಮಸೂದೆಯನ್ನ ಹೇಗೆ ಗ್ರಹಿಸಬೇಕು? ಭಾರತದ ಮೇಲೆ 100% ಸುಂಕ ಹೇರೋದಕ್ಕೆ ಮುಂದಾಗ್ತಾ ಇರೋದು ತುಂಬಾ ಅವಮಾನಕರ ಆಗಿದೆ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅವರು ಹೇಳಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡೋದಕ್ಕೆ ನಮಗೆ ಟ್ರಂಪ್ ಅನುಮತಿ ಬೇಕು, ಮತ್ತೆ ಈಗ ಅದೇ ಕೆಲಸವನ್ನ ಮಾಡಿದ್ದಕ್ಕಾಗಿ ನಮಗೆ ಸುಂಕ ವಿಧಿಸುವಂತ ಬೆದರಿಕೆ ಇದೆ ಅಂತ ಖೇರಾ ಅವರು ಹೇಳಿದ್ದಾರೆ. ಅಮೆರಿಕದ ಒತ್ತಡದಲ್ಲಿ ಭಾರತ ಈಗಾಗಲೇ ಇರಾನ್ನಿಂದ ತೈಲ ಆಮದು ಮಾಡಿಕೊಳ್ಳೋದನ್ನ ನಿಲ್ಲಿಸಿದೆ. ಗಲ್ಫ್ ತೈಲ ಮಾರ್ಗವನ್ನ ನಿರ್ಬಂಧಿಸಲಾಗಿದೆ. ಈಗ ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳೋದನ್ನ ನಿಲ್ಲಿಸಬೇಕು ಅಥವಾ 100% ಸುಂಕವನ್ನ ತೆರಬೇಕು ಅನ್ನೋದು ಅಮೆರಿಕ ಬಯಸ್ತಾ ಇದೆ. ಇದು ವೆಚ್ಚಗಳು ಮತ್ತೆ ಬೆಲೆಗಳು ಸೇರಿದ ಹಾಗೆ ಭಾರತದ ತೈಲ ಮತ್ತೆ ಅನಿಲ ಪೂರೈಕೆಯ ಮೇಲೆ ಸ್ಪಷ್ಟವಾಗಿ ಪರಿಣಾಮ ಬೀರುತ್ತೆ. ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಷೇಧ ಮಾಡಿದ್ರೆ ಸಮಸ್ಯೆಗಳು ಹೆಚ್ಚಾಗ್ತವೆ. ಇತ್ತೀಚೆಗೆ ಜೂನ್ನಲ್ಲಿ ಭಾರತ ರಷ್ಯಾದಿಂದ ಹೆಚ್ಚಿನ ಪ್ರಮಾಣದ ತೈಲವನ್ನ ಖರೀದಿ ಮಾಡಿದೆ ಅನ್ನುವಂಥ ಒಂದು ಸುದ್ದಿ ಬಂತು. ಮೇ ತಿಂಗಳಿಗೆ ಹೋಲಿಕೆ ಮಾಡಿದ್ರೆ ಇದು 34%ಗಿಂತನೂ ಹೆಚ್ಚು ಹೆಚ್ಚಳ ಆಗಿದೆ. ರಷ್ಯಾದೊಂದಿಗೆ ವ್ಯಾಪಾರ ಮಾಡುವಂಥ ದೇಶಗಳ ಮೇಲೆ 100% ಸುಂಕ ವಿಧಿಸುವಂಥ ಮಸೂದೆಯನ್ನ ಅಂಗೀಕರಿಸಿದ್ರೆ ಭಾರತ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ. ಈ ತೊಂದರೆ ಹಳ್ಳಿಗಳು ಮತ್ತೆ ಮನೆಗಳನ್ನ ಕೂಡ ತಲುಪುತ್ತೆ. ಭಾರತ ಮತ್ತೆ US ನಡುವಿನ ಸಂಬಂಧಗಳು ಹಲವು ಹಂತಗಳಲ್ಲಿ ಬದಲಾಗ್ತಾ ಇವೆ. ಜುಲೈ 8ರಂದು FBI ಪತ್ರಿಕಾಗೋಷ್ಠಿಯನ್ನ ನಡೆಸಿ ಭಾರತದ ಜೈಲುಗಳಲ್ಲಿ ಬಂಧಿಯಾಗಿರುವಂತಹ ಗ್ಯಾಂಗ್ಸ್ಟರ್ಗಳು US ಮತ್ತಿತರ ಹಲವು ದೇಶಗಳಲ್ಲಿ ಡ್ರಗ್ ಕಳ್ಳ ಸಾಗಣೆ, ಕೊಲೆ, ಸುಲಿಗೆ ಜಾಲವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ತು. ಈ ಜಾಲದ ಸದಸ್ಯರನ್ನ US ನಲ್ಲಿ ಅರೆಸ್ಟ್ ಮಾಡಲಾಯಿತು. ಅಹಮದಾಬಾದ್ನಲ್ಲಿ ಜೈಲಿನಲ್ಲಿರುವಂತಹ ಲಾರೆನ್ಸ್ ಬಿಷ್ಣೋಯ್ ಮತ್ತೆ ದಿಬ್ರುಗಢ ಜೈಲಿನಲ್ಲಿರುವಂತಹ ಜಗ್ಗು ಭಗವಾನ್ ಪುರಿಯ ಹೆಸರನ್ನ ಉಲ್ಲೇಖ ಮಾಡಲಾಯಿತು. US ನಲ್ಲಿ ಭಾರತಕ್ಕೆ ಯಾವತ್ತಿಗೂ ಕೂಡ ಇಂಥ ಅಪಖ್ಯಾತಿ ಇರಲಿಲ್ಲ. ಭಾರತದ ವಿದೇಶಾಂಗ ನೀತಿ ಛಿದ್ರಗೊಂಡ ಕಾಣ್ತಾ ಇದೆ. ಮೋದಿ ಭೇಟಿಯ ಹೊತ್ತಿನಲ್ಲಿ ಮೋದಿ ಮೋದಿ ಅನ್ನುವಂಥ ಘೋಷಣೆಗಳಿರ್ತವೆ, ಜನ ಅದನ್ನ ನೋಡ್ತಾರೆ. ಆದ್ರೆ ಅದೇ ಆಸ್ಟ್ರೇಲಿಯಾ ಪ್ರವಾಸದಿಂದ ಹಿಂದಿರುಗಿದ ನಂತರ ಅಲ್ಲಿನ ಮಾಧ್ಯಮಗಳಲ್ಲಿ ಭಾರತವನ್ನು ಎಷ್ಟು ಅಪಹಾಸ್ಯ ಮಾಡಲಾಗ್ತಾ ಇದೆ ಅಂತ ಈ ಜನರಿಗೆ ಹೇಗೆ ಗೊತ್ತಾಗುತ್ತೆ? ಭಾರತದ ಪ್ರಧಾನಿಯನ್ನು ಸ್ವಾಗತಿಸೋದಿಕ್ಕೆ ವಿಕ್ಟೋರಿಯಾ ತೆರಿಗೆದಾರರ ಹಣವನ್ನು ವ್ಯರ್ಥ ಮಾಡಲಾಗಿದೆಯಾ ಅಂತ ಅಲ್ಲಿ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇವೆ. ವಿಕ್ಟೋರಿಯಾದಲ್ಲಿ ಚುನಾವಣೆಗಳು ಬರ್ತಾ ಇವೆ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಭಾರತೀಯರು ವಾಸ ಮಾಡ್ತಾ ಇದ್ದಾರೆ. ಭಾರತೀಯರನ್ನ ಮತ ಬ್ಯಾಂಕ್ ಆಗಿ ಬಳಸಲಾಗ್ತಾ ಇದೆಯಾ ಅಂತ ಮೀಡಿಯಾಗಳು ಕೇಳ್ತಾ ಇವೆ. ಕ್ರೀಡಾಂಗಣದಲ್ಲಿ ರಾಕ್ ಸ್ಟಾರ್ನಂತೆ ಭಾರತೀಯ ಪ್ರಧಾನಿಯವರನ್ನ ಸ್ವಾಗತಿಸೋದು ವಿಚಿತ್ರ ಅಂತ ಅನಿಸುತ್ತೆ ಅಂತ ಟೀಕೆ ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿ ನಮ್ಮ ದೇಶಕ್ಕೆ ಬಂದು ನಮ್ಮದೇ ಪ್ರಧಾನಿಯನ್ನ ಸ್ವಾಗತಿಸ್ತಾ ಇರೋ ಹಾಗೆ ಭಾಸವಾಗ್ತಾ ಇದೆ ಅಂತ ಆಡ್ಕೊಳ್ಳಲಾಗ್ತಾ ಇದೆ. ಅಲ್ಲಿದು ತಮಾಷೆಯ ಚರ್ಚೆ ಅಲ್ಲ, ಬದಲಾಗಿ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಭಾರತೀಯರನ್ನ ಮತ ಬ್ಯಾಂಕ್ ಆಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಆಸ್ಟ್ರೇಲಿಯಾದ ಪತ್ರಕರ್ತರು ಗಮನಿಸ್ತಾ ಇದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಆಸ್ಟ್ರೇಲಿಯಾದಲ್ಲಿರುವಂತಹ ಭಾರತೀಯ ಸಮುದಾಯವನ್ನ ವಿಭಿನ್ನವಾಗಿ ನೋಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರ ವಿದೇಶ ಪ್ರವಾಸ ಭಾರತದಲ್ಲಿ ಮಾತ್ರ ಅಲ್ಲದೇನೆ ಅವರು ಭೇಟಿ ನೀಡುವಂತಹ ದೇಶಗಳಲ್ಲಿಯೂ ಕೂಡ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ನಾರ್ವೆ, ನ್ಯೂಜಿಲೆಂಡ್ ಈ ರೀತಿ ಪ್ರಧಾನಿ ಮೋದಿ ಎಲ್ಲಿಗೆ ಹೋದ್ರೂ ಕೂಡ ಅವರು ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಇಷ್ಟು ದೊಡ್ಡ ದೇಶದ ಪ್ರಧಾನಿ ಇಡೀ ಜಗತ್ತಿನ ಮುಂದೆ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇಲ್ಲ, ಬದಲಾಗಿ ಅತಿಥೇಯ ದೇಶದ ಪ್ರಧಾನಿನೇ ಉತ್ತರಿಸ್ತಾರೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತ ಅಂದ್ರೆ ಅನುಭವಿ ವಿದೇಶಾಂಗ ಸೇವಾ ಅಧಿಕಾರಿಗಳು ಕೂಡ ಈ ಪ್ರಶ್ನೆಗೆ ಉತ್ತರಿಸೋದಿಕ್ ಸಾಧ್ಯ ಆಗ್ತಾ ಇಲ್ಲ. ಈಗ ಅವ್ರು ತಮ್ಮ 3ನೇ ಅವಧಿಯಲ್ಲಿದ್ದಾರೆ ಮತ್ತೆ ಈ ದೇಶದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದಂತಹ ಪ್ರಧಾನಮಂತ್ರಿಗಳಲ್ಲಿ ಒಬ್ರು. ಆದ್ರೆ
ಪತ್ರಿಕಾಗೋಷ್ಠಿಗಳನ್ನ ನಡೆಸೋದಿಕ್ಕೆ ಮತ್ತೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತ ವಿಶ್ವಾದ್ಯಂತ ಮನ್ನಣೆಯನ್ನ ಪಡಿತಾ ಇದೆ ಅಂತ ಪದೇ ಪದೇ ಹೇಳಲಾಗ್ತಾ ಇದೆ. ಆದ್ರೆ ಭಾರತ ಅಪಖ್ಯಾತಿಗೆ ತುತ್ತಾಗೋದು ಸತತವಾಗಿ ನಡೀತಾ ಇದೆ. ಇದೆಲ್ಲಾನು ಯಾರ ಕಾರಣದಿಂದ ಅಂತ ಯಾರಿಗೂ ಕೇಳೋದಿಲ್ಲ, ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಸಿಗೋದಿಲ್ಲ. ಯಾಕಂದ್ರೆ ಅಮಿತ್ ಮಾಳವೀಯ, ಸಂಬಿತ್ ಪಾತ್ರ ಮೊದಲಾಗಿ ಎಲ್ಲರೂ ಏನ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯನೇ ಆಗಿದೆ. ಮತ್ತೆ ಟ್ರಂಪ್ ಥರದವರು ಅವಮಾನಿಸ್ತಾ ಇರೋವಾಗ್ಲೂ ಕೂಡ ಮುಗುಳುನಗೆ ಬೀರುವಂತಹ ಒಂದು ಶೈಲಿ ಈ ದೇಶದ ಮಡಿಲ ಮೀಡಿಯಾಗಳಿಗೆ ಮಹಾನ್ ಚಿತ್ರವಾಗಿ ಕಾಣುತ್ತೆ. ಭಾರತ ಅಪಖ್ಯಾತಿಗೆ ತುತ್ತಾಗ್ತಾ ಇರೋದು ಯಾರಿಂದ ಅನ್ನೋದನ್ನ ಪ್ರತ್ಯೇಕವಾಗಿ ನಾವಿಲ್ಲಿ ಹೇಳ್ಬೇಕಾಗಿಲ್ಲ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.